ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಪ್ರತಿದಿನವೂ ಕೂಡ ಅವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ, ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿರುತ್ತೆ, ಯಾವ ರಾಶಿಗೆ ಶುಭ ಯಾರಿಗೆ ಅಶುಭ ಅನ್ನೋದನ್ನು ನಾವು ತಿಳಿಸ್ಕೊಡ್ತೀವಿ. ಇದರೊಟ್ಟಿಗೆ ದಿನ ವಿಶೇಷತೆಯಲ್ಲಿ ಒಂದು ಹೊಸ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಹೋಗ್ತಿದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂಥ ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಮೊಟ್ಟಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಗುರುಗಳೇ, ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಜಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯ ರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಜರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ ಯೋಗಸಾಮ್ರಾಜ್ಯದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ಭಾನುವಾರ ಜ್ಯೇಷ್ಠ ನಕ್ಷತ್ರ ಗಂಡನಾಮ ಯೋಗ ಭದ್ರಾಕರಣ. ಇದು ಇವತ್ತಿನ ಪಂಚಾಂಗ. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ ಯಾರಿಗೆ ಅಶುಭ, ಹಾಗೆ ಆ ಸಮಸ್ಯೆಗಳಿಗೆ ಪರಿಹಾರಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಮೊದಲ 6 ರಾಶಿಗಳು ಹೇಗಿವೆ ತಿಳಿಸ್ಕೊಡಿ. ಓಂ. ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂಚ ಹಿರಣ್ಯಜೇನ ಸವಿತಾರಥೇನ ದೇವೋ ಜಾತಿ ಭುವನ ವಿಪಶ್ಯನ್. ಓಂ. ಅಗ್ನಿಂದೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ ಅಸ್ಯ ಯಜ್ಞಸ್ಯ ಸುಕ್ರತುಂ ಯೇಷಾಮೀಶೇ ಪಶುಪತಿಃ ಪಶೂನಾಂ ಚತುಷ್ಪದಾಮುತ ಚ ದ್ವಿಪದಾಂ ನಿಷ್ಕ್ರೀತೋ ಯಜ್ಞಜಂ ಭಾಗಮೇತು ರಾಜಸ್ಪೋಷಃ ಯಜಮಾನಸ್ಯ ಸಂತು. ಜಪಾ ಕುಸುಮಸಂಕಾಶಂ ಕಾಶ್ಯಪೇಯಂ ಮಹದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಇವತ್ತು ವಿಶೇಷವಾಗಿ ಭಾನುವಾರ ಆಗಿರೋದರಿಂದ ನಾವು ಏನು ಮಾಡಬೇಕು ಅಂತಾದರೆ ಸೂರ್ಯ ನಮಸ್ಕಾರವನ್ನು ಮಾಡತಕ್ಕಂಥದ್ದು. ಭಾನುವಾರ ನಾವು ಸೂರ್ಯನಿಗೆ ನಮಸ್ಕಾರ ಮಾಡಬೇಕು. ಅಂದರೆ ಸೂರ್ಯನಿಗೆ ನಮಸ್ಕಾರ ಮಾಡಬೇಕು ಅಂತಾದರೆ ನಾವು ಏನು ಮಾಡಬೇಕು, ನಾವು ಬೆಳಗ್ಗೆ ಬೇಗನೆ ಏಳಬೇಕು. ಬೆಳಗ್ಗೆ ಬೇಗನೆ ಏಳೋದರಿಂದ ಅಂದರೆ ಸೂರ್ಯ ಬರೋದ್ರೊಳಗಡೆ ನಾವು ಸೂರ್ಯನಿಗೆ ನಮಸ್ಕಾರ ಮಾಡಬೇಕಂತೆ. 2 ರೀತಿಯಾದಂಥ ಉದಯ ಅಂದರೆ ಸೂರ್ಯೋದಯ, ಅರುಣೋದಯ ಅಂತ ಹೇಳ್ತೇವೆ. ಮೊದಲು ನಮಗೆ ಬರತಕ್ಕಂಥದ್ದು ಅರುಣೋದಯ, ಆನಂತರ ಸೂರ್ಯೋದಯ. ಅರುಣೋದಯ ಆಗತಕ್ಕಂಥದ್ದು 5ರಿಂದ 5ವರೆಗೆ ಅರುಣೋದಯ. ಹಾಗೆ ಸೂರ್ಯೋದಯ ಆಗತಕ್ಕಂಥದ್ದು ಸಾಮಾನ್ಯವಾಗಿ 5:45 ಅಥವಾ 6 ಗಂಟೆ 6:15 ಈ ರೀತಿಯಲ್ಲಿ ನಮಗೆ ಆ ಒಂದು ಸೂರ್ಯೋದಯ ಆಗತಕ್ಕಂಥದ್ದು. ಸೂರ್ಯೋದಯ ಆಗತಕ್ಕಂಥ ಸಂದರ್ಭದಲ್ಲಿ ನಮಗೆ ಆ ಒಂದು ಸೂರ್ಯ ನಮಸ್ಕಾರ ಮುಗಿದಿರಬೇಕು. ಅಂದರೆ ಪ್ರತಿನಿತ್ಯವೂ ಕೂಡ 12 ಸೂರ್ಯ ನಮಸ್ಕಾರವನ್ನು ಮಾಡಬೇಕಂತೆ. 12 ಸೂರ್ಯ ನಮಸ್ಕಾರ ಮಾಡುವುದರಿಂದ ನಮಗೆ ಯಾವ ರೀತಿ 12 ರೀತಿಯಾದಂಥ ಪ್ರಯೋಜನಗಳು ಇರತಕ್ಕಂಥದ್ದು. ಯಾಕೆಂದರೆ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಹೀಗೆ 10 ರೀತಿಯಾದಂಥ ಇಂದ್ರಿಯಗಳು ಇರತಕ್ಕಂಥದ್ದು. ಹಾಗೆ 12 ಪ್ರಯೋಜನಗಳು ನಮಗೆ ಆಗತಕ್ಕಂಥದ್ದು. ಅಂದರೆ ಒಂದೊಂದು ಇಂದ್ರಿಯಕ್ಕೆ
ಒಂದೊಂದು ರೀತಿಯಾದಂಥ ಲಾಭ ಇದೆ ಆ ಸೂರ್ಯ ನಮಸ್ಕಾರ ಮಾಡುವುದರಿಂದಲೇ ನಮಗೆ. ಹಾಗಾಗಿ ನಮಗೆ ಆ ಒಂದು ಪ್ರಯೋಜನ ಪಡೆದುಕೊಳ್ಳಬೇಕು. ಅಂದರೆ ಯಾಕೆ ಪ್ರಯೋಜನ ಪಡೆದುಕೊಳ್ಬೇಕು ಅಂತಂದರೆ, ನಮಗೆ ಈ ರೀತಿಯಲ್ಲಿ ಅನುಕೂಲ ಆಗಬೇಕು. ಈ ರೀತಿ ಅನುಕೂಲ ಆಗಬೇಕು ಅಂತಂದರೆ ಯಾವ ರೀತಿ ಅದು? ವಿಶೇಷವಾದಂಥ ರೀತಿ. ವಿಶೇಷವಾದಂಥ ರೀತಿ ಯಾವ ರೀತಿ ಇರಬೇಕು ಅಂದರೆ, ನಮಗೆ ಈ ಒಂದು ಜನ್ಮ ಸಾರ್ಥಕ ಆಗಬೇಕು. ಈ ಜನ್ಮ ಸಾರ್ಥಕ ಆಗಬೇಕು ಅಂತಂದರೆ ನಾವೆಲ್ಲರೂ ಕೂಡ ಇವತ್ತು ವಿದ್ಯಾರ್ಥಿಗಳಾಗಿದ್ದೇವಂತೆ. ಎಲ್ಲರೂ ನಾವು ವಿದ್ಯಾರ್ಥಿಗಳೇ. ವಯಸ್ಸಾದರೂ ನಮಗೆ ಎಷ್ಟು ವಯಸ್ಸಾದರೂ ನಾವು ಇನ್ನೂ ವಿದ್ಯಾರ್ಥಿಗಳೇ. ನಾವು ಕಲಿತು ಮುಗಿಯೋದು ಇಲ್ಲ. ಅದು ಪ್ರತಿನಿತ್ಯವೂ ಕೂಡ ಹೊಸ ಹೊಸ ಅನುಭವಗಳು, ಹೊಸ ಹೊಸ ಪಾಠವನ್ನು ನಾವು ಕಲಿತಾನೇ ಇರಬೇಕು. ಹಾಗಾಗಿ ಆ ರೀತಿಯಲ್ಲಿ ನಮಗೆ ಅನುಭವ ಆಗಬೇಕು ಅಂತಾದರೆ ನಾವೆಲ್ಲರೂ ಬೇಗನೆ ಏಳಲೇಬೇಕು. ಹಾಗಾಗಿ ಮೊದಲನೇದಾಗಿ ಮೇಷರಾಶಿಯಲ್ಲಿ ಇರತಕ್ಕಂಥವರಿಗೆ ಇವತ್ತಿನ ದಿವಸ ಕುಟುಂಬದಲ್ಲಿ ಕಲಹ ಆಗತಕ್ಕಂಥದ್ದು, ಕಲಹ ಸ್ವಲ್ಪ, ಹಾಗೆ ಬಂಧುಗಳಿಂದ ವ್ಯಯ ಆಗತಕ್ಕಂಥದ್ದು. ಬಂಧುಗಳು ಯಾವ ರೀತಿ ನಮಗೆ ಇರ್ತಾರೆ ಅಂಥವರಿಂದ ನಮಗೆ ಸ್ವಲ್ಪ ಖರ್ಚು ಜಾಸ್ತಿ ಆಗತಕ್ಕಂಥದ್ದು. ಮಿತ್ರರಿಂದ ವ್ಯಯ ಆಗತಕ್ಕಂಥದ್ದು. ಇವತ್ತಿನ ದಿವಸ ಸ್ವಲ್ಪ ಯಾರಿಗೂ ನಾವು ಅವ್ರು ನಮಗೆ ಯಾವುದೋ ಸಂದರ್ಭದಲ್ಲಿ ಖರ್ಚನ್ನು ಮಾಡ್ತಾರೆ. ಅದಕ್ಕಾಗಿ ನಾವು ಅವರಿಗೆ ಖರ್ಚು ಮಾಡುವಂಥ ಸಾಧ್ಯತೆ ಬರತಕ್ಕಂಥದ್ದು. ಹೀಗೆ ಪ್ರಯಾಣದಲ್ಲಿ ಹೆಚ್ಚಿನ ಖರ್ಚು ಆಗತಕ್ಕಂಥದ್ದು. ಅಂದರೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಯಾವುದೋ ಒಂದು ಪ್ರಯಾಣ ಇದೆಲ್ಲ ಇರ್ತದೆ. ಆ ಸಂದರ್ಭದಲ್ಲಿ ನಮಗೆ ಖರ್ಚು ಬರತಕ್ಕಂಥದ್ದು. ವೃತ್ತಿಯಲ್ಲಿ ಸ್ವಲ್ಪ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಕ್ಷೀರದಾನ ಮಾಡುವುದರಿಂದ, ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ನಾವು ನಮಸ್ಕಾರ ಮಾಡುವುದರಿಂದ ನಮಗೆ ಕ್ಷೀರ ಇಲ್ಲ ಅಂತಾದರೆ ನಾವು ನಮಸ್ಕಾರ ಆದರೂ ಕೂಡ ಮಾಡ್ಬೋದು. ಅದರಿಂದ ನಮಗೆ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಷಭ ರಾಶಿಯಲ್ಲಿರೋರಿಗೆ ದೇಹಕ್ಕೆ ಗಾಯ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ದೇಹ ಬಲ ಹೇಳತಕ್ಕಂಥದ್ದು, ಶಕ್ತಿ ಸ್ವಲ್ಪ ಕುಸಿದು ಹೋಗುವಂಥ ಸಾಧ್ಯತೆ. ಹಾಗೆ ವೃತ್ತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಹೆಚ್ಚಿನ ಲಾಭ ಬರತಕ್ಕಂಥದ್ದು. ದುರ್ಗಾ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಿಥುನ ರಾಶಿಯಲ್ಲಿ ಇರೋರಿಗೆ ಅಧಿಕವಾದಂಥ ವ್ಯಯ, ಖರ್ಚು ಸ್ವಲ್ಪ ಜಾಸ್ತಿ ಆಗತಕ್ಕಂಥದ್ದು. ವೃತ್ತಿ ಸ್ಥಳದಲ್ಲಿ ಮಾನಸಿಕವಾದಂಥ ಹಿಂಸೆ ಸ್ವಲ್ಪ ಇರತಕ್ಕಂಥದ್ದು. ಸ್ವಲ್ಪ ಕಿರಿಕಿರಿ ಜಾಸ್ತಿ. ಅಂದರೆ ನಾವು ಇದಕ್ಕೆ ಭಯಪಡಬೇಕಾದ್ದೇನಿಲ್ಲ. ಹಾಗೆ ಅದರಿಂದ ನಮಗೇನಾಗ್ತದೆ ಅಂದರೆ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು. ಹಾಗೆ ಬುಧ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿಯಲ್ಲಿರೋರಿಗೆ ದೈವ ಸಹಾಯ, ದೇವತೆಗಳ ಸಹಾಯ ಹೇಳಿರ್ತಕ್ಕಂಥದ್ದು ಇವತ್ತಿನ ದಿವಸ ಇರತಕ್ಕಂಥದ್ದು. ಹಾಗೆ ದೇವತಾ ದರ್ಶನ ಮಾಡುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ತಂದೆ ಮಕ್ಕಳಲ್ಲಿ ಸಾಮರಸ್ಯ ಇವತ್ತಿನ ದಿವಸ ಇರತಕ್ಕಂಥದ್ದು. ಹಾಗೆ ದಾನ ಮಾಡುವ ಪ್ರವೃತ್ತಿ ಇವತ್ತಿನ ದಿವಸ ನಾವು ಸ್ವಲ್ಪ ದಾನ ಧರ್ಮ ಮಾಡಬೇಕು ಹೇಳುವಂಥ ಒಂದು ಪ್ರವೃತ್ತಿ ಬರತಕ್ಕಂಥದ್ದು. ಮನೆ ದೇವರ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಸಿಂಹರಾಶಿಯಲ್ಲಿರೋರಿಗೆ ಬುದ್ಧಿಶೂನ್ಯತೆಯಿಂದ ಸ್ವಲ್ಪ ಜಗಳ ಆಗತಕ್ಕಂಥ ಸಾಧ್ಯತೆ ಇದೆ. ಹಾಗೆ ಅಧಿಕ ನಷ್ಟಫಲ, ಸ್ವಲ್ಪ ಅಧಿಕವಾಗಿ ಖರ್ಚು ಜಾಸ್ತಿ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಮಾನಸಿಕವಾಗಿ ಹಿಂಸೆ ಆಗತಕ್ಕಂಥದ್ದು, ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಮಾನಸಿಕವಾಗಿ ಹಿಂಸೆ ಬರತಕ್ಕಂಥದ್ದು. ದುರ್ಗಾ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕನ್ಯಾ ರಾಶಿಯಲ್ಲಿರೋರಿಗೆ ಸಂಗಾತಿಯಲ್ಲಿ ಸ್ವಲ್ಪ
ಮನಸ್ತಾಪ ಆಗತಕ್ಕಂಥ ಸಾಧ್ಯತೆ ಇದೆ. ಹಾಗೆ ನಷ್ಟವಾಗಿ ಸ್ವಲ್ಪ ಫಲ ಯಾವ ರೀತಿ ಖರ್ಚು ಸ್ವಲ್ಪ ಜಾಸ್ತಿ ಆಗತಕ್ಕಂಥದ್ದು, ಸ್ವಲ್ಪ ಕಷ್ಟ ನಷ್ಟಗಳು ಸ್ವಲ್ಪ ರೀತಿಯಲ್ಲಿ ಬರತಕ್ಕಂಥದ್ದು. ಹಾಗೆ ಸಂಗಾತಿಗೆ ಸ್ವಲ್ಪ ಪೆಟ್ಟಾಗುವಂಥ ಸಾಧ್ಯತೆ ಇದೆ. ಹಾಗೆ ಅದಕ್ಕೆ ನರಸಿಂಹ ಪ್ರಾರ್ಥನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ನಾವು ಕಾಣಬಹುದು. ವೀಕ್ಷಕರೇ, ದ್ವಾದಶ ರಾಶಿಗಳ ಮೊದಲ 6 ರಾಶಿಗಳು ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ ಯಾರಿಗೆ ಅಶುಭ ಅಂತ ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇವತ್ತಿನ ದಿನ ವಿಶೇಷತೆಯಲ್ಲಿ ನೋಡೋದಾದರೆ ಸೂರ್ಯ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳಿದ್ರು. ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಸೂರ್ಯ ನಮಸ್ಕಾರವನ್ನು ಯಾಕೆ ಮಾಡಬೇಕು, ಇದರಿಂದ ಆಗುವಂಥ ಪ್ರಯೋಜನಗಳೇನು, ಲಾಭಗಳೇನು ಗುರುಗಳೇ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಸೂರ್ಯ ನಮಸ್ಕಾರ ನಾವು ಮಾಡೋದರಿಂದ ಏನು ಲಾಭ ಅಂತಂದರೆ, ವಿಶೇಷವಾಗಿ ನಮಗೆ ಆಯುಷ್ಯ ವೃದ್ಧಿಯಾಗತಕ್ಕಂಥದ್ದು. ಯಾವ ರೀತಿ ಆಯುಷ್ಯ ವೃದ್ಧಿಯಾಗತಕ್ಕಂಥದ್ದು ಅಂದರೆ, ಸೂರ್ಯ ನಮಸ್ಕಾರ ನಮಗೆ ಯೋಗವನ್ನು ಕೊಡತಕ್ಕಂಥದ್ದು. ಅಂದರೆ ಯೋಗ ಅಂದರೆ ಏನು ಅಂತಾದರೆ, ಅದು ಚಿತ್ತವೃತ್ತಿ ನಿರೋಧ. ಆ ಮನಸ್ಸಿನ ಯಾವುದೇ ಮನಸ್ಸಿನ ಓಡಾಟವನ್ನು ಅದು ನಿಗ್ರಹಿಸ್ತದೆ. ಯಾವುದು? ಯೋಗ. ಈ ಯೋಗ ನಾವು ಮಾಡ್ತಾ ಇದ್ದೇವೆ ಅಂತಾದರೆ, ಯಾಕಂದರೆ ನಮಗೆ ಎಲ್ಲದಕ್ಕೂ ಕೂಡ ಮನಸ್ಸೇ ಕಾರಣ. ನಮಗೆ ನಾವು ಸರಿಯಾಗಿ ಆರೋಗ್ಯದಿಂದ ಇರಬೇಕು ಅಂತಾದರೆ 2 ರೀತಿಯಲ್ಲಿ ಅನುಕೂಲ ಆಗಬೇಕು. ಒಂದನೇದು ಶಾರೀರಿಕ ಅನುಕೂಲ, ಇನ್ನೊಂದು ಮಾನಸಿಕ ಅನುಕೂಲ. ಆರೋಗ್ಯವಾಗಿರ್ತೇವೆ, ಅದು ಶಾರೀರಿಕ ಅನುಕೂಲ. ಇನ್ನೊಂದು ಒಂದೊಂದು ದಿವಸ ನಾವು ಖುಷಿಯಾಗಿರ್ತೇವೆ, ಅದು ಮಾನಸಿಕವಾದಂಥ ಅನುಕೂಲ. ಅದು 2 ಬೇಕಾಗ್ತದೆ. ಈ 2 ಸಿಗುವಂಥದ್ದು ಯಾವುದರಿಂದ? ಸೂರ್ಯ ನಮಸ್ಕಾರದಿಂದ. ಅದು ಹೇಗೆ ಸಿಗ್ತದೆ ಅಂದರೆ, ಮನಸ್ಸಿಗೆ ಯಾವ ರೀತಿ ಒಂದು ಆಸನವನ್ನು ಮಾಡೋದರಿಂದ ಯಾವ ರೀತಿ ನಾವು ಉಸಿರನ್ನು ತೆಗೆದುಕೊಳ್ತೇವೆ, ಉಸಿರನ್ನು ಬಿಡ್ತೇವೆ, ಹಾಗೆ ಆ ಉಸಿರಿನ ಬಗ್ಗೆ ಗಮನ ಇರ್ತದೆ. ಆ ಉಸಿರಿನ ಬಗ್ಗೆ ಗಮನ ಇದ್ದಾಗ ಏನಾಯಿತು ಅಂತಾದರೆ, ನಮ್ಮ ಮನಸ್ಸು ಇಲ್ಲೇ ಇರ್ತದೆ. ನಮ್ಮ ಮನಸ್ಸು ಇಲ್ಲೇ ಇರ್ತದೆ ಅಂದರೆ ನಾವು ಮಾಡುವಂಥ ಕೆಲಸದಲ್ಲಿ ನಮ್ಮ ಮನಸ್ಸು, ಅದಕ್ಕೆ ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಹೇಳಿದ್ದಾರೆ. ಹಾಗೆ ಮನಸ್ಸಿಟ್ಟು ಕೆಲಸ ಮಾಡಬೇಕು. ನಾವು ಯಾವುದೇ ಕೆಲಸ ಮಾಡಲಿ, ಆ ಮನಸ್ಸಿಟ್ಟು ಕೆಲಸ ಮಾಡಿದಾಗ ನಮಗೆ ಏನಾಗ್ತದೆ ಅಂತಾದರೆ, ನಾವು ಆ ಕೀರ್ತಿಯನ್ನು ಅಥವಾ ಆ ಯಶಸ್ಸನ್ನು ಕಾಣಲಿಕ್ಕೆ, ಯಶಸ್ಸು ನಮಗೆ ಸಿಗಲಿಕ್ಕೆ ಅನುಕೂಲವಾಗ್ತದೆ. ಹಾಗಾಗಿ ವಿಶೇಷವಾಗಿ ನಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗಬೇಕು. ಎಲ್ಲ ರೀತಿಯಲ್ಲೂ ಕೂಡ ನಾವು ಆ ಒಂದು ಉಪಯೋಗವನ್ನು ನಾವು ಕಂಡುಕೊಳ್ಳಬೇಕು ಅಂತಾದರೆ ನಮ್ಮ ಮನಸ್ಸು ಇಲ್ಲೇ ಇರಬೇಕು. ಹಾಗೆ ಎರಡನೇದಾಗಿ ಶರೀರಕ್ಕೆ ಅಂದರೆ ಯಾವ ರೀತಿ ಈ ಶರೀರನೂ ಕೂಡ ಯಂತ್ರ. ಈ ಯಂತ್ರಕ್ಕೆ ಏನಾಗಬೇಕು ಅಂತಾದರೆ ಅದಕ್ಕೆ ವ್ಯಾಯಾಮ ಸಿಗಬೇಕು. ಅದಕ್ಕಾಗಿ ಎಲ್ಲರೂ ಸಾಮಾನ್ಯವಾಗಿ ಎಲ್ಲ ಡಾಕ್ಟ್ರು ಇವರೆಲ್ಲ ಹೇಳೋದು ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಿ ಅಂತ, ಅಥವಾ ಸಾಯಂಕಾಲದಲ್ಲಿ ವಾಕಿಂಗ್ ಮಾಡಿ ಅಂತ. ಸಾಯಂಕಾಲದಲ್ಲಿ ವಾಕಿಂಗ್ ಮಾಡಿ ಅಥವಾ ಬೆಳಗಿನ ಜಾವದಲ್ಲಿ ವಾಕಿಂಗ್ ಮಾಡಿದಾಗ ಏನಾಗ್ತದೆ ಅಂತಾದರೆ, ಅಲ್ಲಿ ಕಾಲು ಮತ್ತು ಕೈ ಆ ಸ್ನಾಯುಗಳು ಅದು ಆ ಒಂದು ರೀತಿಯಲ್ಲಿ ನಮಗೆ ಶಕ್ತಿಯನ್ನು ಕೊಡತಕ್ಕಂಥದ್ದು. ಅಂದರೆ ಅದಕ್ಕೆ ಕೆಲಸ ಕೊಟ್ಟಾಗ, ಅದಕ್ಕಾಗಿ ಸಾಮಾನ್ಯವಾಗಿ ಯಾರು ಕೆಲಸ ಮಾಡ್ತಾ ಇರ್ತಾರೋ ಅಂಥವರಿಗೆ ರೋಗಗಳು ಬರುವುದಿಲ್ಲ. ಕೆಲಸ ಮಾಡ್ತಾ ಇದ್ದವರಿಗೆ, ಸುಮ್ಮನೆ ಯಾರು ಕೂತ್ಕೊಂಡಿರ್ತಾರೋ ಅಂಥವರಿಗೆ ರೋಗಗಳು ಬರ್ತದೆ. ಯಾಕೆಂತಂದರೆ ಆ ರೋಗ ಬರೋದು ಯಾಕೆಂತಂದರೆ ಅಲ್ಲಿ ನಮಗೆ ಯಾವುದೇ ರೀತಿಯಾದಂಥ ತಿಂದಂಥ ಆಹಾರ ಸರಿಯಾದ ಕ್ರಮದಲ್ಲಿ ಜೀರ್ಣ ಆಗದೇ ಇದ್ದಾಗ ರೋಗಗಳು ಬರತಕ್ಕಂಥದ್ದು. ಹಾಗಾಗಿ ಆ ರೋಗಗಳು ಬರಬಾರದು ಅಂತಾದರೆ ನಾವು ಬೆಳಗ್ಗೆ ಬೇಗನೆ ಎದ್ದು ಸೂರ್ಯ ನಮಸ್ಕಾರವನ್ನು ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು. ಯಾಕೆಂದರೆ ನಾವು ಈಗ ಮನುಷ್ಯನ ಆಯುಷ್ಯ 120 ವರ್ಷ.
120 ವರ್ಷ ಮನುಷ್ಯನಿಗೆ ಆಯುಷ್ಯ ಇದೆಯಂತೆ. ಆದರೆ 120 ವರ್ಷ ಆಯುಷ್ಯ ಇದೆ ಅಂತಾದರೆ ಪ್ರತಿಯೊಬ್ಬರಿಗೂ ಇರ್ತದೆ, ಅದು ಪ್ರತಿಯೊಬ್ಬರಿಗೂ 120 ವರ್ಷ ಆಯುಷ್ಯ ಇರ್ತದೆ. ಆದರೆ ಅವರವರ ಕೆಲಸದ ಮೇಲೆ, ಅವರವರ ಆಲೋಚನೆ ಮೇಲೆ ಆ ಒಂದು ಆಯುಷ್ಯ ಕ್ಷೀಣಿಸ್ತಾ ಹೋಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ಓಕೆ ಗುರುಗಳೇ, ಇದ್ರ ಬಗ್ಗೆ ಮಾತಾಡೋಣ, ಒಂದು ಬ್ರೇಕ್ ತೊಗೊಂಬರೋಣ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಇದೊಂದಷ್ಟು ಮಾಹಿತಿಯನ್ನು ನೀಡೋದು ಬಾಕಿ ಇದೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ 12 ರಾಶಿಗಳ ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳ್ಕೊಂಡಿದ್ದಾಯಿತು. ಇನ್ನು ಕೊನೆಯ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಆ ದೋಷಗಳಿಗೆ ಪರಿಹಾರಗಳು ಯಾವ ರೀತಿಯಾಗಿದೆ, ಗುರುಗಳೇ ಇದ್ರ ಬಗ್ಗೆ ತಿಳಿಸ್ಕೊಡಿ. ಇನ್ನು ತುಲಾರಾಶಿಯಲ್ಲಿರೋರಿಗೆ ಸಾಲ ಬಾಧೆ ಸ್ವಲ್ಪ ಜಾಸ್ತಿ ಆಗತಕ್ಕಂಥದ್ದು. ಅಂದರೆ ಯಾವ ರೀತಿ, ಬೇರೆ ಬೇರೆ ರೀತಿಯಲ್ಲಿ ಸಾಲದ ಬಾಧೆ. ನಾವು ಹಿಂದೆ ಯಾರತ್ರ ಏನೋ ತೆಗೆದುಕೊಂಡಿರ್ತೇವೆ, ಅದರಿಂದ ನಮಗೆ ಸ್ವಲ್ಪ ಬಾಧೆ ಜಾಸ್ತಿ ಆಗತಕ್ಕಂಥದ್ದು. ಹಾಗೆ ತಂದೆಯ ಬಂಧುಗಳಿಂದ ಸ್ವಲ್ಪ ತೊಂದರೆ ಆಗತಕ್ಕಂಥದ್ದು. ಹಾಗೆ ವಸ್ತು ನಷ್ಟ ಆಗತಕ್ಕಂಥದ್ದು. ಹಾಗೆ ನರಸಿಂಹ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿಯಲ್ಲಿರೋರಿಗೆ ವ್ಯಾಪಾರದಲ್ಲಿ ಸ್ವಲ್ಪ ತೊಡಕು ಆಗತಕ್ಕಂಥ ಸಾಧ್ಯತೆ ಇದೆ. ಹಾಗೆ ದೂರ ಪ್ರಯಾಣದಲ್ಲಿ ತೊಂದರೆ ಬರತಕ್ಕಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ನಮಗೆ ತೊಂದರೆ ಬರತಕ್ಕಂಥ ಸಾಧ್ಯತೆ ಇದೆ. ಅತಿಯಾಗಿ ನಾವು ಕಾಯಬೇಕು, ಅಂದರೆ ಕೆಲಸ ಸರಿಯಾದ ಕ್ರಮದಲ್ಲಿ ಸರಿಯಾದ ವೇಳೆಯಲ್ಲಿ ಆಗೋದಿಲ್ಲ. ಹಾಗಾಗಿ ಇದೆಲ್ಲ ಕಾರಣದಿಂದ ನಮಗೆ ಸ್ವಲ್ಪ ತೊಂದರೆ ಆಗತಕ್ಕಂಥದ್ದು. ಸ್ತ್ರೀಯರಿಗೆ ಸ್ವಲ್ಪ ಉದರ ಬಾಧೆ ಆಗತಕ್ಕಂಥದ್ದು. ಹಾಗೆ ಶ್ರೀನಿವಾಸ ಸನ್ನಿಧಾನದಲ್ಲಿ ಫಲ ಸಮರ್ಪಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಧನುರಾಶಿಯಲ್ಲಿರೋರಿಗೆ ಪ್ರಯಾಣದಲ್ಲಿ ತೊಂದರೆ ಬರತಕ್ಕಂಥ ಸಾಧ್ಯತೆ. ಹಾಗೆ ನೀರಿನಿಂದ ಕಂಟಕ ಬರತಕ್ಕಂಥದ್ದು. ಹಾಗೆ ಆದ್ದರಿಂದ ಇವತ್ತಿನ ದಿವಸ ಆದಷ್ಟು ನೀರಿನಲ್ಲಿ ಯಾರಾದರೂ ಕೂಡ ಕೆಲಸವನ್ನು ಮಾಡುವಂಥವರು ಅಥವಾ ಎಲ್ಲೋ ಪ್ರವಾಸಕ್ಕೆ ಹೋಗಿರ್ತಾರೆ ಅಂಥವರು ನೀರಿನಲ್ಲಿ ಈಜುವುದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆ ನೀರಿನಲ್ಲಿ ಸೆಲ್ಫಿ ತೆಗೆದುಕೊಳ್ಳುವುದು, ಹೀಗೆ ಈ ರೀತಿ ಮಾಡುವುದು ನಿಷಿದ್ಧ ಇವತ್ತಿನ ದಿವಸ. ಅಂಥದ್ದನ್ನು ನಾವು ಮಾಡಲೇಬಾರ್ದು. ಸಾಮಾನ್ಯವಾಗಿ ಯಾರೂ ಕೂಡ ನೀರಿನಲ್ಲಿ ಆಟವನ್ನು ಆಡಬಾರದು ಅಥವಾ ಹುಚ್ಚಾಟವನ್ನು ಆಡಬಾರದು. ಹಾಗೆ ಸಾಲ ಬಾಧೆ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಕ್ಲೇಶ ಆಗತಕ್ಕಂಥದ್ದು, ದ್ವೇಷ ಬರತಕ್ಕಂಥದ್ದು. ಹಾಗೆ ದ್ವೇಷದಿಂದ ಸಮಾಧಾನಕ್ಕೆ ಸ್ವಲ್ಪ ಹಾನಿಯಾಗತಕ್ಕಂಥದ್ದು. ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಕರ ರಾಶಿಯಲ್ಲಿರೋರಿಗೆ ಗಂಟಲು ಬಾಧೆ ಆಗುವಂಥ ಸಾಧ್ಯತೆ ಇದೆ. ಗಂಟಲಿನ ತೊಂದರೆ ಬರತಕ್ಕಂಥದ್ದು. ಕಿರಿಯ ಸಹೋದರರಿಂದ ಸ್ವಲ್ಪ ಕಲಹ ಆಗತಕ್ಕಂಥದ್ದು. ಹಾಗೆ ಬುದ್ಧಿಶೂನ್ಯತೆ, ಬುದ್ಧಿಯಲ್ಲಿ ಸ್ವಲ್ಪ ಶೂನ್ಯತೆ ಬರತಕ್ಕಂಥದ್ದು. ಬುದ್ಧಿ ಸ್ವಲ್ಪ ಆಲೋಚನಾ ಶಕ್ತಿಯನ್ನು ಸ್ವಲ್ಪ ಕಡಿಮೆ ಮಾಡತಕ್ಕಂಥದ್ದು. ಹಾಗೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕುಂಭರಾಶಿಯಲ್ಲಿರುವವರಿಗೆ ನೀರು ಮತ್ತು ಆಹಾರ ಪದಾರ್ಥಗಳಿಂದ ಸ್ವಲ್ಪ ತೊಂದರೆ ಆಗತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ಆದಷ್ಟು ಖಾರ ಪದಾರ್ಥವನ್ನು ಸ್ವೀಕಾರ ಮಾಡಬಾರದು. ಆದಷ್ಟು ಇವತ್ತಿನ ದಿವಸ
ಯಾವುದೇ ರೀತಿ ಹೊರಗಡೆ ನೀರು ಅಥವಾ ತಂಪು ಪಾನೀಯ ಇತ್ಯಾದಿಗಳಿಂದ ಇವತ್ತಿನ ದಿವಸ ಆದಷ್ಟು ಸ್ವೀಕಾರ ಮಾಡಬಾರ್ದು. ಅದರಿಂದ ನಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಪ್ರಯಾಣದಲ್ಲಿ ತೊಂದರೆ ಬರತಕ್ಕಂಥದ್ದು. ಇವತ್ತಿನ ದಿವಸ ನಾವು ದೂರ ಪ್ರಯಾಣ ಮಾಡ್ತಾ ಇರ್ತೇವೆ, ಹೀಗೆ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು. ಹಾಗೆ ಕೃಷಿಕರಿಗೂ ಕೂಡ ಸ್ವಲ್ಪ ತೊಂದರೆ ಬರತಕ್ಕಂಥ ಸಾಧ್ಯತೆ ಇದೆ. ಮಾರ್ಕೆಟಿಗೆ ಹೋದಲ್ಲಿ ಅಥವಾ ಬೇರೆ ಬೇರೆ ರೀತಿ ವ್ಯವಹಾರಕ್ಕೆ ನಾವೇನೋ ಹೋಗಿರ್ತೇವೆ, ಅಲ್ಲೂ ಕೂಡ ಸ್ವಲ್ಪ ತೊಂದರೆ ಬರತಕ್ಕಂಥ ಸಾಧ್ಯತೆ ಇದೆ. ಲಕ್ಷ್ಮೀ ಸನ್ನಿಧಾನಕ್ಕೆ ಹೂವನ್ನು ಸಮರ್ಪಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮೀನರಾಶಿಯಲ್ಲಿರೋರಿಗೆ ದೇಹದಲ್ಲಿ ಸ್ವಲ್ಪ ಪೆಟ್ಟು ಬೀಳುವಂಥ ಸಾಧ್ಯತೆ ಇದೆ. ಹಾಗೆ ಮಕ್ಕಳಿಂದ ಕಿರಿಕಿರಿ ಆಗತಕ್ಕಂಥದ್ದು. ಅಂದರೆ ಮಕ್ಕಳು ಏನೋ ಹೇಳ್ತಾರೆ, ನಾವು ಏನೋ ಹೇಳ್ತೇವೆ, ಹೀಗೆ ಈ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು. ಸೇವಕರು ಮತ್ತು ಸಹಾಯಕರಿಂದ ಸ್ವಲ್ಪ ತೊಂದರೆ ಬರತಕ್ಕಂಥ ಸಾಧ್ಯತೆ. ಹಾಗಾಗಿ ಆಂಜನೇಯ ಪ್ರಾರ್ಥನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಆದ್ದರಿಂದ ನಾವು ಇವತ್ತು ಏನು ಭಯಪಡಬೇಕಾದ್ದೇನಿಲ್ಲ. ಯಾಕಂದರೆ ನಮ್ಮ ಮನಸ್ಸು ಗಟ್ಟಿಯಾಗಿ ಇದ್ದಾಗ, ಗಟ್ಟಿಯಾಗಿ ಇರಬೇಕಾದ್ರೆ ನಾವು ಏನು ಮಾಡಬೇಕು ಅಂತಂದರೆ, ನಾವು ಸ್ವಲ್ಪ ವಿಷ್ಣು ಸಹಸ್ರನಾಮವನ್ನು ನಾವು ಇವತ್ತಿನ ದಿವಸ ಸಾಮಾನ್ಯವಾಗಿ ಎಲ್ಲರೂ ಕೂಡ ವಿಷ್ಣು ಸಹಸ್ರನಾಮವನ್ನು ನಾವು ಪಠಿಸುವತಕ್ಕಂಥದ್ದು. ಎಷ್ಟು ನಾವು ವಿಷ್ಣು ಸಹಸ್ರನಾಮವನ್ನು ನಾವು ಎಷ್ಟು ಒಳ್ಳೆಯ ಶ್ರದ್ಧಾಭಕ್ತಿಯಿಂದ ಪಠಣ ಮಾಡುತ್ತೇವೆಯೋ, ಅಥವಾ ನಮಗೆ ಅದನ್ನು ಓದಲಿಕ್ಕೆ ಆಗೋದಿಲ್ಲ ಅಂತಂದರೆ ಅದನ್ನು ಕೇಳ್ಬೋದು. ಈಗ ಸಾಮಾನ್ಯವಾಗಿ ಎಲ್ಲರ ಹತ್ರ ಮೊಬೈಲ್ ಇರ್ತದೆ. ಆ ಸಂದರ್ಭದಲ್ಲಿ ನಾವು ವಿಷ್ಣು ಸಹಸ್ರನಾಮವನ್ನು ಕೇಳತಕ್ಕಂಥದ್ದು, ಅಥವಾ ಭಗವದ್ಗೀತಾ ಪಠಣ, ಭಗವದ್ಗೀತೆಯನ್ನು ನಾವು ಹೇಳತಕ್ಕಂಥದ್ದು, ಅಥವಾ ಭಗವದ್ಗೀತಾ ಶ್ಲೋಕ ಮತ್ತು ಶ್ಲೋಕದ ಅರ್ಥವನ್ನು ನಾವು ಓದುವುದರಿಂದ ನಮ್ಮ ಮನಸ್ಸು ಇನ್ನೂ ಗಟ್ಟಿಯಾಗ್ತಾ ಹೋಗ್ತದೆ. ಮನಸ್ಸು ಗಟ್ಟಿಯಾಗ್ತಾ ಹೋದಂಗೆ ಶರೀರವು ಕೂಡ ಗಟ್ಟಿಯಾಗ್ತಾ ಹೋಗ್ತದೆ. ಆದ್ದರಿಂದ ವಿಶೇಷವಾಗಿ ನಾವು ಎಲ್ಲರೂ ಕೂಡ ಭಕ್ತಿಯಿಂದ ಭಗವಂತನ ಸ್ಮರಣೆಯನ್ನು ಮಾಡಿದಲ್ಲಿ ಎಲ್ಲ ರಾಶಿಯವರು ಕೂಡ ಇವತ್ತಿನ ದಿವಸ ಶುಭ ಫಲವನ್ನು ಕಾಣಲಿಕ್ಕೆ ಇವತ್ತು ಸಹಾಯ ಆಗತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರೂಜಿಯವರು ನಮಗೆ ನೀಡಿದ್ದಾರೆ. ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇದರೊಟ್ಟಿಗೆ ಆ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಸಲಹೆ, ಸೂಚನೆ, ಪರಿಹಾರ ಮಾರ್ಗಗಳು ಹೇಗಿವೆ ಅಂತ ತಿಳ್ಕೊಂಡಿದ್ದಾಯಿತು. ಇನ್ನು ಪ್ರತಿದಿನದಂತೆ ಇವತ್ತಿನ ದಿನವೂ ಕೂಡ ಒಂದು ಹೊಸ ವಿಚಾರದ ಬಗ್ಗೆ ಗುರೂಜಿಯವರು ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರು. ಸೂರ್ಯ ನಮಸ್ಕಾರವನ್ನು ಯಾಕೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಮಾಡಬೇಕು, ಇದರಿಂದ ಯಾವ ರೀತಿಯಾದಂಥ ಲಾಭಗಳನ್ನು ಪಡ್ಕೊಳ್ಬಹುದು ಅಂತ. ಹಾಗಿದ್ರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಇವತ್ತು ಯಾವ ಮಂತ್ರವನ್ನು ಪಠಣೆ ಮಾಡೋದ್ರಿಂದ ನಮಗೆ ಒಳಿತಾಗುತ್ತೆ ಗುರುಗಳೇ? ಭಾನುವಾರ ಯಾವ ಒಂದು ಮಂತ್ರವನ್ನು ನಾವು ಜಪ ಮಾಡಬಹುದು ಅಂತ? ವಿಶೇಷವಾಗಿ ನಾವು ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳಿದ್ದೆ. ನಮಗೆ ಆರೋಗ್ಯ ಬೇಕು ಅಂತಾದರೆ, ಆಯುಷ್ಯ ಬೇಕು ಅಂತಾದರೆ ನಾವು ವಿಶೇಷವಾಗಿ ಸೂರ್ಯನಾರಾಯಣನ ಆರಾಧನೆ ಮಾಡತಕ್ಕಂಥದ್ದು. ಅಂದರೆ ಸೂರ್ಯನಾರಾಯಣನ ಆರಾಧನೆ ಅಂತಂದರೆ ವಿಶೇಷವಾಗಿ ನಮಗೆ ಯಾವ ರೀತಿ ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ, ಈ ಮಂತ್ರವನ್ನು ನಾವು ಪಠಿಸುವುದರಿಂದ ಎಲ್ಲರೂ ಕೂಡ ಶುಭ ಫಲವನ್ನು ಕಾಣಲಿಕ್ಕೆ ಸಹಾಯ ಆಗತಕ್ಕಂಥದ್ದು. ನಮಗೆ ಈ ಮಂತ್ರ ಹೇಳಲಿಕ್ಕೆ ಸ್ವಲ್ಪ ದೊಡ್ಡದಾಯಿತು ಅಂತಾದರೆ ನಾವು ಸೂರ್ಯನಾರಾಯಣಾಯ ನಮಃ ಎರಡೂ ಕೂಡ ಇದನ್ನು ಹೇಳ್ಬೋದು. ಯಾಕೆಂದರೆ ನಮಗೀಗ ಈ ಒಂದು ಕಲಿಯುಗದಲ್ಲಿ ಏನಾಗಬೇಕು ಅಂತಾದರೆ ಚಿಕ್ಕದಾಗಿ ಇರಬೇಕು, ಹಾಗೆ ಬೇಗನೆ ಕೆಲಸ ಆಗಬೇಕು. ಇದು ಎಲ್ಲವೂ ಕೂಡ ಅದಕ್ಕೆ ಭಗವಂತ ಕಲಿಯುಗದಲ್ಲಿ ಅವನು ದತ್ತಾತ್ರೇಯನಾಗಿ ಅವತಾರ ಮಾಡಿದಾನಂತೆ. ಒಂದೊಂದು ಯುಗದಲ್ಲಿ ಒಂದೊಂದು ಅವತಾರ ಮಾಡಿದ್ದಾನೆ ಅವನು. ಕಲಿಯುಗದಲ್ಲಿ ದತ್ತಾತ್ರೇಯನ ಆರಾಧನೆ ತುಂಬ ಶ್ರೇಷ್ಠವಾದದ್ದು ಮತ್ತು ಶೀಘ್ರ ಫಲವನ್ನು ಕೊಡತಕ್ಕಂಥದ್ದು. ಈ ಶೀಘ್ರ ಫಲ ನಮಗೆ ಸಿಗಬೇಕು ಅಂತಾದರೆ ಅದಕ್ಕೆ ಎಲ್ಲರೂ ಹೇಳ್ತಾರೆ, ಎಲ್ಲ ಮಹಾತ್ಮರು, ಎಲ್ಲ ಜ್ಞಾನಿಗಳು ಹೇಳುವುದು ಏನೋ, ಕಲಿಯುಗದಲ್ಲಿ ಹುಟ್ಟಬೇಕಂತೆ.
ನಾವು ಹಿಂದೆ ಯಾವ ಯುಗದಲ್ಲಿ ಯಾವ್ಯಾವ ಜನ್ಮದಲ್ಲಿ ನಾವು ಹುಟ್ಟಿದ್ದೇವೆ ಗೊತ್ತಿಲ್ಲ, ಆದರೆ ಕಲಿಯುಗದಲ್ಲಿ ಹುಟ್ಟಬೇಕು. ಯಾಕೆಂತಂದರೆ ಕಲಿಯುಗದಲ್ಲಿ ಭಗವಂತನ ಸ್ಮರಣೆ ಭಕ್ತಿಯಿಂದ ಯಾರು ಮಾಡ್ತಾರೋ ಅಂಥ ಭಕ್ತರಿಗೆ ಭಗವಂತ ವಿಶೇಷವಾದಂಥ ಅನುಕೂಲ ಮಾಡ್ತಾನಂತೆ. ಅದಕ್ಕೆ ದತ್ತಾತ್ರೇಯ ಅಂದರೆ ಅವನು ತನ್ನನ್ನೇ ತಾನು ಕೊಟ್ಟುಬಿಡ್ತಾನೆ. ತನ್ನನ್ನೇ ತಾನು ಕೊಟ್ಟಿದ್ದಕ್ಕೆ ಅವನಿಗೆ ದತ್ತಾತ್ರೇಯ ಅಂತ ಕರೆದಿದ್ದಾರೆ. ಯಾವ ರೀತಿ ಅವನು ಅತ್ರಿ ಅನಸೂಯ ಮಹರ್ಷಿಗಳಿಗೆ ತನ್ನನ್ನೇ ತಾನು ಕೊಟ್ಟುಬಿಟ್ಟಿದ್ದಾನೆ. ಅವನು ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪದಲ್ಲಿ ದತ್ತಾತ್ರೇಯನಾಗಿ ತನ್ನನ್ನೇ ತಾನು ಕೊಟ್ಟಿದ್ದಾನೆ ಅವರು. ಹಾಗಾಗಿ ಅವರು 600 ವರ್ಷ ತಪಸ್ಸು ಮಾಡಿದ್ದರಂತೆ. 600 ವರ್ಷ, ಅದಕ್ಕೆ ಬೇರೆ ಕಥೆನೇ ಇದೆ. ಹಾಗಾಗಿ ಈಗ ನಮಗೆ ಸಮಯ ಆಗಿರೋದ್ರಿಂದ ಬೇಗನೆ ಮುಗಿಸ್ಲೇಬೇಕು. ಹಾಗಾಗಿ ವಿಶೇಷವಾಗಿ ಕಲಿಯುಗದಲ್ಲಿ ದತ್ತಾತ್ರೇಯನ ಆರಾಧನೆ ತುಂಬ ಶ್ರೇಷ್ಠವಾದದ್ದು. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ಇನ್ನು ವೀಕ್ಷಕರೇ, ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ಗುರುಜಿಯವರ ಅಡ್ರೆಸ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.